ಪಾರ್ಟಿಗೆ ಈ ದಿನ ಸನ್ಮಾನ್ಯ ನೀಲಕಂಠೇಗೌಡರು ದಿವಂಗತರಾಗಿರುವಂತಹ ಸಂದರ್ಭದಲ್ಲಿ ಅವರ ಒಂದು ನೆನಪಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಹೇಳಿ ಅದರ ರೂಪರೇಖೆಗಳನ್ನ ಸಿದ್ಧಪಡಿಸುವ ಸಲುವಾಗಿ ಇಲ್ಲಿ ಎಲ್ಲ ನೆರೆದಿದ್ದೀವಿ. ನಮ್ಮ ಈ ಕಾಂಗ್ರೆಸ್ ಕುಟುಂಬದ ಎಲ್ಲ ಸದಸ್ಯರು ಸಹ ಆಗಮಿಸಿದ್ದಾರೆ. ನನ್ನ ಸಲಹೆ ಏನು ಅಂತಂದ್ರೆ, ಎಲ್ಲರೂ ಹೇಳಿದ್ದಾರೆ, ಸಮಂಜಸವಾದ ಅವರವರ ಸಲಹೆಗಳನ್ನು ನೀಡಿದ್ದಾರೆ. ಅದಕ್ಕೆ ಮೀರಿ ಯಾವ ಸಲಹೆನೂ ಕಾಣಿಸ್ತಾ ಇಲ್ಲ. ಈ ದಿನ ಇಲ್ಲಿ ನೆರೆದು ಸಲಹೆ ಕೊಟ್ಟಿರ್ತಕ್ಕಂತಹ ಸಲಹೆಗಳನ್ನು ಪರಿಗಣಿಸಿ ಸಭೆಯನ್ನ, ಶ್ರದ್ಧಾಂಜಲಿ ಸಭೆಯನ್ನ ಈ ಫೀಲ್ಡ್ ಅಲ್ಲೇ ಮಾಡೋದು ಅಂತ ಹೇಳಿದ್ರೆ ಅದು ಒಳ್ಳೆ ಒಂದು ಪದ್ಧತಿ ಅಂತ ನನ್ನ ಇಚ್ಛೆ. ತದನಂತರ ಕೆಲವಾರು ಕಾರ್ಯಕ್ರಮಗಳು ನಮ್ಮ ಡಾಕ್ಟರ್ ಸಾಹೇಬ್ರು ಹೇಳಿದ್ರು, ಮೊಟ್ಟ ಮೊದಲು ಇಲ್ಲಿರೋರು ದಿವಂಗತ ನೀಲಕಂಠೇಗೌಡರ ರೀತಿಯಲ್ಲಿ ಆಗ್ತೀರಾ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳಿದ್ರು. ಅದು ಬಹಳ ಮುಖ್ಯವಾದಂತಹ ಮಾತು. ಅದನ್ನು ಸಹ ಪರಿಗಣಿಸಬೇಕಾಗುತ್ತೆ. ತದನಂತರ ರಕ್ತದಾನ ಶಿಬಿರ, ಆಮೇಲೆ ಗಂಡಿನ ಬಗ್ಗೆ ಪರಿಶೀಲನೆ ಇಂಥದ್ದೆಲ್ಲ ಹೇಳಿದ್ದಾರೆ. ಅದೆಲ್ಲ ಬಹಳ ಉತ್ತಮವಾದಂಥದ್ದು. ಅವರ ಜ್ಞಾಪಕಾರ್ಥವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಸಹ ಸ್ವಲ್ಪ ಈ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಕೊಡೋದು ಅಥವಾ ಬಡ ಮಕ್ಕಳಿಗೆ ಏನಾದರೂ ಉಡುಗೊರೆಗಳು ಕೊಡೋದು ಇಂಥದ್ದನ್ನು ಸಹ ಮಾಡಿದ್ರೆ ಅದು ಇನ್ನೂ ಉತ್ತಮವಾದಂತಹ ಕೆಲಸ ಅಂತೇಳಿ ನನ್ನ ಅನಿಸಿಕೆ. ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಯಾವ ರೀತಿಯಾದಂತಹ ಗಲಭೆ ಇಲ್ದಿರ ಈ ಕಾಂಗ್ರೆಸ್ ಕುಟುಂಬ ಇದೇ ರೀತಿ ಮುಂದುವರಿಸಿಕೊಂಡು ಹೋದ್ರೆ